ಊಟ ಮಾಡಿ ಆಮೇಲೆ ಹೊರಗೆ ಬಂದೆ. ಬಾಯ್ಲಿ ಅಂದರು, ಕೂತ್ಕೋ ಅಂದರು. ನಿನ್ನ ಪ್ರಾಣ ಅನ್ನತಕ್ಕಂಥದ್ದು ಸೂರ್ಯನ ಪ್ರಾಣಕ್ಕೆ ಸಮಾನ. ನಿನಗೆ ಸಾವೆಲ್ಲೇ ಬಂತು? ಮೊಟ್ಟ ಮೊದಲನೇ ಬಾರಿ ಅವರು ಭಗವದ್ಗೀತೆ ಹೇಳಿದ್ದು ನನಗೆ. ನಮಸ್ಕಾರ, ಹೇಗಿದ್ದೀರಿ? ನಿಮ್ಮ ಮುಖವನ್ನು ನೋಡಿದರೆ, ಆ ಮುಖದಲ್ಲಿ ಅರಳಿರುವ ನಗುವನ್ನು ನೋಡಿದರೆ ನಮ್ಮ ಮುಖಕ್ಕೂ ನಗು ಬಂದ್ಬಿಡ್ತೀರಿ. ಭಾಳ ಸಂತೋಷ ಆಯಿತು. ನಗುವು ಒಂಥರ ಸಾಂಕ್ರಾಮಿಕ. ಬರೀ ದುಃಖ ಒಂದೇ ಅಲ್ಲ. ಈ ದುಃಖ ಏನಾದರೂ ತುಂಬ ದುರಂತ ಸನ್ನಿವೇಶದಲ್ಲಿ ನಾವು ಹೋದರೆ ಅದೇನಪ್ಪ ನನಗೆ ಅನುಭವಿಸಿದ್ದೀನಿ, ಅವ್ರು ಯಾರು ಅಂತಲೇ ಗೊತ್ತಿರೋಲ್ಲ ನಮಗೆ, ಅವ್ರ ಸಂಪರ್ಕ ನಮಗಿರಲ್ಲ. ಆದರೆ ಎಲ್ಲ ಅಳತಾ ಕೂತ್ಕೊಂಡಿದ್ರೆ ನಮಗೂ ಅಳು ಬಂದ್ಬಿಡುತ್ತೆ. ಅದಕ್ಕೆ ದುಃಖ ಅನ್ನೋದು ಈಗ ನೋಡಿ, ನೀವು ಚಲನಚಿತ್ರದಲ್ಲಿ ಯಾರೋ ಸಂಬಂಧವೇ ಇರಲ್ಲ, ಯಾವುದೋ ಕಥಾನಾಯಕ ಕಥಾನಾಯಕಿ ತುಂಬ ಗಾಢವಾಗಿ ಪ್ರೇಮಿಸ್ತಾ ಇರ್ತಾರೆ, ಕೊನೆಯವರು ಸತ್ತೋಗ್ಬಿಡ್ತಾರೆ. ನಾವು ಓಡಾಡ್ತಾ ಕೂತ್ಕೊಳ್ತೀವಿ. ಸಂಪರ್ಕವೇ ಇಲ್ಲ, ಸಂಬಂಧವೇ ಇರಲ್ಲ ಅವರು. ಅದು ಅಂದರೆ ಆ ದುಃಖ ಅನ್ನುವುದು ಒಂದು ಸಾಂಕ್ರಾಮಿಕ ಅಂತಾರೆ. ನನಗೆ ಅಷ್ಟೇ ನಗುವು ಅಂಥ ಸಾಂಕ್ರಾಮಿಕನೇ. ನಾವೀಗ ಯಾವುದೋ ಒಂದು ಸನ್ನಿವೇಶ ನೆನಪಿಸ್ಕೊಂಡೇ ನಕ್ಬಿಡ್ತೀವಿ ಸುಮ್ಮನೆ. ಹೀಗಾಗಿ ಈ ನಗುವನ್ನು ಉತ್ಪಾದನೆ ಮಾಡುವುದಿದೆಯಲ್ಲ, ನಗುವು ಸಹಜದ ಧರ್ಮ, ಗುಂಡಪ್ಪನವ್ರ ಮಾತು. ಆ ಸಹಜ ಧರ್ಮವನ್ನು ಯಾರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುತ್ತಾರೋ ಅವರಿಂದ ಅವರ ಸುತ್ತಮುತ್ತಲೂ ಇರತಕ್ಕಂಥವ್ರಿಗೂ ನಗು ಸಾಂಕ್ರಾಮಿಕವಾಗಿ ಬಂದ್ಬಿಡುತ್ತೆ. ಪರಮೇಶ್ವರ ಅಂಥವ್ರು ಅದರಿಂದ ನಿಮ್ಮಿಂದ ನಮಗೂ ನಗು ಅನ್ನುವುದು ಬರುತ್ತೆ. ಭಾಳ ಒಳ್ಳೆ ಮಾತು ಹೇಳಿ ನನಗೂ ಖುಷಿಪಡಿಸಿ ಒಳ್ಳೆ ಸಂದರ್ಶನ ಶುರು ಮಾಡಿಸಿದ್ರಿ. ಗುರುಗಳೇ, ಭಾಳ ಕುತೂಹಲಭರಿತವಾಗಿದ್ದೇವೆ ನಾವು. ಯಾಕೆಂತಂದರೆ ಮೊಟ್ಟ ಮೊದಲು ತಾವು ಬೆಂಗಳೂರಿಗೆ ಬಂದರೆ, ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ. ಆನಂತರ ಬೆಂಗಳೂರಿನಲ್ಲಿ ನೋಡೋಕೆ ಏನಿದೆ ಅಂತ ಹೇಳಿ ಮುಖ್ಯವಾಗಿ ತಾವು ಹುಡುಕಿದ ಎರಡು ಪ್ರಮುಖವಾದ ಜಾಗಗಳನ್ನ, ಒಂದು ಶ್ರೇಷ್ಠ ದಾರ್ಶನಿಕ ಡಿ ವಿ ಗುಂಡಪ್ಪನವರ ಮನೆ, ಮತ್ತು ಇನ್ನೊಂದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು. ಡಿ ವಿ ಗುಂಡಪ್ಪನವರ ಒಡನಾಟ, ಮೊದಲ ಭೇಟಿ, ಇದ್ರ ಕುರಿತಾಗಿ ಹಂಚಿಕೊಂಡಿದ್ರಿ. ಸಾಹಿತ್ಯ ಪರಿಷತ್ತಿಗೆ ಕಾಲಿಟ್ಟಿದ್ದು ಹೇಗೆ, ಅದರ ಕಥೆಗಳೇನಂತ ಕೇಳುವಂಥ ಕುತೂಹಲಗರುಡೆ ದಯಮಾಡಿ ಹಂಚ್ಕೋಬೇಕು. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ, ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ, ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸಾಹಿತ್ಯ ಪರಿಷತ್ ನಾವು ಅಲ್ಲಿ ತನಕ ಕೇಳಿದ್ವಿ, ಅದರ ಬಗ್ಗೆ ಒಂದಷ್ಟು ಓದಿದ್ವಿ. ಮತ್ತು ನಮ್ಮಲ್ಲಿ ಅಂದರೆ ತುಮಕೂರಿನಲ್ಲಿ ನಾನು ಪದವಿಯನ್ನು ಓದ್ತಾ ಇದ್ದಾಗ ಈ ವಸಂತ ಸಾಹಿತ್ಯೋತ್ಸವ ಅನ್ನತಕ್ಕಂಥದ್ದು ನಡೀತಾ ಇತ್ತು. ತಿಂಗಳಿಗೊಂದು ಸಲನೋ ಏನೇನೋ ನಡೀತಾ ಇತ್ತು ಅವಾಗ. ಆ ವಸಂತ ಸಾಹಿತ್ಯೋತ್ಸವದ ಉಪನ್ಯಾಸಗಳಲ್ಲಿ ನಾನು ಭಾಗವಹಿಸಿದ್ದೆ. ಅಂದರೆ ಪ್ರೇಕ್ಷಕನಾಗಿ, ಸದಸ್ಯನಾಗಿ, ವಿದ್ಯಾರ್ಥಿ ನಾನು ಅವಾಗ, ಕೇಳುಗನಾಗಿ. ಆಗ ನಾವು ಮಾತಾಡ್ಕೊಳ್ತಾ ಇದ್ದಾಗ, ಅಂದರೆ ನಾವು ವಿಷಯ ಹಂಚಿಕೊಳ್ತಾ ಇದ್ದಾಗ, ಈ ಸಾಹಿತ್ಯೋತ್ಸವ ಅನ್ನತಕ್ಕಂಥದ್ದು ಶುರುವಾಗಿದ್ದು ಗುಂಡಪ್ಪನವರಿಂದ ಅಂತ ಕೇಳಿದ್ವಿ ನಾವು. ಡಿ ವಿ ಗುಂಡಪ್ಪನವರೇ ಇದನ್ನು ಆರಂಭ ಮಾಡಿಸಿದ್ದು, ಅವರು ಉಪಾಧ್ಯಕ್ಷರಾಗಿದ್ದಾಗ ಅಂತ ನಾವು ಕೇಳಿದ್ವಿ. ಈ ಗುಂಡಪ್ಪನವ್ರ ದರ್ಶನ ಆಯಿತು. ಒಂದು ಪದ ದರ್ಶನ ಅಂತಲೇ ಕರೆಯೋಣ, ಸುಮ್ಮನೆ ನೋಡಿದ್ದೀವಿ ಅಂತ ಹೇಳೋದೇನು ಬೇಕಾಗಿಲ್ಲ. ಒಳ್ಳೆ ದಾರ್ಶನಿಕ ವ್ಯಕ್ತಿಯವರು. ಅವರು ದಾರ್ಶನಿಕ ಸಾಹಿತ್ಯವೇ ಕಗ್ಗ ಜನಸಾಮಾನ್ಯರಿಗೆ ಕಗ್ಗ ಬಹಳ ದೊಡ್ಡದಾಗಿದೆ. ಅಲ್ಲ, ದೊಡ್ಡವರಿಗೂ ದೊಡ್ಡದೇ, ವಿದ್ವಾಂಸರಿಗೂ ದೊಡ್ಡದೇ, ಪಂಡಿತರಿಗೂ ದೊಡ್ಡದೇ. ಅಷ್ಟೊಂದು ಸರಳವಾಗಿ, ಅಷ್ಟೊಂದು ತಾತ್ವಿಕ ವಿಷಯಗಳನ್ನು ಅಷ್ಟೊಂದು ವಿಸ್ತಾರವಾಗಿ ಬರೆದಂಥ ಮತ್ತೊಂದು ಕೃತಿ ಇಲ್ಲ. ಆದರೆ ಡಿ ವಿ ಗುಂಡಪ್ಪನವರ ನಿಜವಾದ ಶಕ್ತಿಯನ್ನು, ನಿಜವಾದ ದರ್ಶನವನ್ನು ನಾವು ನೋಡಬೇಕಾಗಿದ್ದರೆ ಅವರು ಭಗವದ್ಗೀತೆಗೆ ಬರೆದಂತಹ ಭಾಷ್ಯವನ್ನು ನೋಡಬೇಕು. ನಾನು ಅದನ್ನು ಭಾಷ್ಯ ಅಂತ ಕರಿತೀನಿ, ವ್ಯಾಖ್ಯಾನ ಅಂತ ಕರೆಯಲ್ಲ, ವಿವರಣೆ ಅಂತ ಕರೆಯಲ್ಲ. ಅದೊಂದು ದೊಡ್ಡ ಭಾಷ್ಯ ಅದು. ಅದನ್ನು ನೋಡಬೇಕು. ಅದರಲ್ಲಿ ಡಿ ವಿ ಗುಂಡಪ್ಪನವರು ಅದು ಎಷ್ಟು ಸಮತತ್ವದಿಂದ, ಸಮತಾಭಾವದಿಂದ ಆ ಅದಕ್ಕೆ ಹೆಸರಿಟ್ಟಿದ್ದೆಂಥದ್ದು ಜೀವನ ಧರ್ಮ ಯೋಗ ಅಂತ. ಮೂರು ಅದ್ಭುತವಾದ ಪದಗಳೇನೆ. ಭಗವದ್ಗೀತೆ ಅಂದರೆ ಅವರು ಭಗವದ್ಗೀತೆಗೆ ಮಾಡಿದಂತಹ ಅನುವಾದ, ಅವರು ಭಗವದ್ಗೀತೆಯನ್ನು ಕಣ್ಣು ಮುಂದೆ ಇಟ್ಟುಕೊಂಡು ಮಾಡಿದಂಥ ಚರ್ಚೆ. ಏ ಗುಂಡಪ್ಪ, ಏ ರಮಣ್ಣ, ಏ ತಿಮ್ಮಣ್ಣ ಅನ್ನುವವರಿಗೆ ಉದ್ದೇಶಿಸಿ ಮಾತನಾಡಿದಂಥ ವಸ್ತು ಅದು. ಅತ್ಯಂತ ಸರಳವಾಗಿ
ಮಹಾಘನಿಷ್ಠವಾದ ವಿಷಯನ. ನಮ್ಮಲ್ಲಿ ಏನಾಗುತ್ತೆ ಬರಹಗಳು ಅಂದರೆ ಈ ವೇದಾಂತದ ವಿಷಯ, ತತ್ವದ ವಿಷಯ ಬರ್ತಿದ್ದ ಹಾಗೇ, ಅಥವಾ ನವ್ಯ ಸಾಹಿತ್ಯ, ಹಾಂ, ಎಲ್ಲ ನಮಗೆ ಗೊತ್ತಿಲ್ಲದ ಪದಗಳು, ಕ್ಲಿಷ್ಟವಾದ ಪದಗಳು, ಅದನ್ನು ಹೇಳಿ ತಬ್ಬಿ ಮಾಡಿಬಿಡೋದು. ಈ ನವ್ಯ ಸಾಹಿತ್ಯ ಸಾಮಾನ್ಯ ನನಗಾಗಿರೋದು ಹಾಗೇ. ನನ್ನ ಅನುಭವದಲ್ಲಿ ನವ್ಯ ಸಾಹಿತ್ಯ ನನ್ನನ್ನು ಆಕರ್ಷಿಸಲಿಲ್ಲ, ಈಗಲೂ ಆಕರ್ಷಿಸಿಲ್ಲ. ಅದು ಅದ್ಭುತವಾದ ಪ್ರತಿಭೆಗಳ ಸೃಷ್ಟಿಯಾಗಿರಬಹುದು. ಎಣ್ಣೆ ತೀರುತ್ತಲಿರೆ ಒಡಕು ಹಣತೆಯ ಮುಂದೆ ಬತ್ತಿ ಹೊಸೆತಾವೆ, ಅಡಿಗರ ಮಾತು. ಒಬ್ಬ ಮುದುಕನನ್ನು ನೋಡಿ ಅವ್ರು ಹೇಳ್ತಾರೆ, ಈ ಹಣತೆ ಅಲ್ಲಿ ಎಲ್ಲೋ ಸೀಳು ಬಿದ್ದುಬಿಟ್ಟಿದೆ, ಎಣ್ಣೆ ತೀರುತ್ತೆ, ಎಣ್ಣೆ ಬೇರೆ ಖರ್ಚಾಗ್ತಾ ಇದೆ, ಎಣ್ಣೆ ತೀರುತ್ತಲಿರೆ ಒಡಕು ಹಣತೆಯ ಮುಂದೆ ಬತ್ತಿ ಹೊಸೆತ. ಅಂದರೆ ಮುದುಕನ ಜೀವನ ಹೇಗಾಗಿಬಿಟ್ಟಿದೆ ಅಂದರೆ, ದೇಹ ಶಿಥಿಲವಾಗಿದೆ, ಒಡಕು ಹಣತೆ, ಜೀವದ್ರವ ತೀರು ಹೋಗ್ತಾ ಇದೆ. ಆಗ ಅವನು ಹೊಸದಾಗಿ ಬತ್ತಿ ಹೊಸಿತಾ ಇದ್ದಾನೆ ಅಂತ ಅಡಿಗರದೊಂದು ಪ್ರತಿಮೆ. ಹೊಸ ಹೊಸ ಕನಸುಗಳು ಈಗಲೂ ಇದೆ, ಮಾಡ್ತಾನೆ, ಆಗಲ್ಲ ಅವನಿಗೆ ಎಂತಂತ. ಪರಾಕು ಪಂಪನ್ನೊತ್ತಿ ಒತ್ತಿ ನಡುಬೊಗ್ಗಿರುವ ಬೊಗಳು ಸನ್ನಿಯ ಕೂಚು ಭಟ್ಟ ಖಂಡಿತ ಅಲ್ಲ ಅಂತ ಹೇಳ್ತಾರೆ ಅವರು. ಅಡಿಗರ ಪದ್ಯ ಭಾಳ ಅದ್ಭುತವಾಗಿದೆ, ಎರಡನೇ ಮಾತಿಲ್ಲ. ಆದರೆ ನಮಗೆ ಅರ್ಥ ಆಗಲ್ಲ. ಕಾವ್ಯ ನಮಗೆ ಏನು ಆನಂದವನ್ನು ಕೊಡಬೇಕೋ ಅದು ಕೊಡಲ್ಲ. ಏನೋ ಒಂದು ವಿಚಿತ್ರವಾದ ಅನುಭವ ಕೊಡಬಹುದು, ಯಾವುದೋ ಒಂದು ವಿಶೇಷವಾದ ಸಂಗತಿಯನ್ನು ಹೇಳಬಹುದು, ಆ ಹೇಳುವುದರಲ್ಲಿಯೂ ಜೋರಾಗಿರಬಹುದು. ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ, ಅಪರಕರ್ಮದಲ್ಲಿ ಪಾರಂಗತ, ಡಾಕ್ಟರರು ನರ್ಸುಗಳು ಹೆರಿಗೆ ಮನೆ ಒಳ ಹೊರಗೆ ಅವರ ಬೆನ್ನಿಗೆ ಸದಾ 4 ಮಂದಿ. ಇಂಥ ಸಾಲುಗಳು ತುಂಬ ತಾತ್ವಿಕವಾದ ವಿಷಯ. ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ. ಅರೆ, ತೊಟ್ಟಲು ಕೊಂಡ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ರೀ, ಮಗು ಹುಟ್ಟಿದೆ, ಅಲ್ಲಿ ಬೊಂಬುಗಳಿದೆ. ತೊಟ್ಟಿಲಂಗಡಿಯಲ್ಲಿ ಬೊಂಬು ಅಂದರೆ ಚಟ್ಟಕ್ಕೆ ಕಟ್ಟೋದು, ಕಟ್ಟುವ ಬೊಂಬುಗಳು ತುಂಬ ಅಗ್ಗ, ಭಾಳ ಸರಳವಾಗಿ ಸಿಕ್ಬಿಡುತ್ತೆ ಇದು. ಅಂದರೆ ಹುಟ್ಟು ಆ ತೊಟ್ಟಲು ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಈ ಬೊಂಗಿ 2 ಹೇಳ್ಕೊಂಡು ಬಂದ, ಚಟ ಕಟ್ಟದ, ತೊಗೊಂಡೋಗಿ ಸುಟ್ಟುಬಿಟ್ಟ. ಈ ಜನನ ಹಾಗೂ ಮರಣ, ಹುಟ್ಟು ಹಾಗೂ ಸಾವು, ಇವುಗಳು ಒಂದೇ ನಾಣ್ಯದ 2 ಮುಖ ಕಣಯ್ಯ ಅಂತ ಅಡಿಗರು ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿದೆ ಆ ಸಾಲು. ತೊಟ್ಟಿಲಂಗಡಿಯಲ್ಲಿ ಬೊಂಬು ತುಂಬ ಅಗ್ಗ, ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ. ಮಗು ಹುಟ್ಟಿದೆ, ಒಬ್ಬನು ಹೋಗಿ ಕೇಳ್ತಾ ಇದ್ದಾನೆ, ಸ್ವಾಮಿ ಇಷ್ಟು ಕಾಲಕ್ಕೆ ನಮ್ಮ ಮಗು ಹುಟ್ಟಿದೆ, ಅದಕ್ಕೊಂದು ಜಾತಕ ಬರ್ಕೊಡಿ. ಜಾತ ಕರ್ಮದಿ ನಿರತ ಈ ಪುರೋಹಿತ ಭಟ್ಟ, ಅಪರಕರ್ಮದಲ್ಲಿ ಪಾರಂಗತ. ಅಂದರೆ ಹೆಣ ಸುಡೋ ಮಂತ್ರಿಗಳಲ್ಲಿ ಮಹಾಪಾರಂಗತ ಅವನು. ಅದು ಅವನು ಬಂದಿರೋದು ಯಾಕಪ್ಪ ಅಂದರೆ ಜನ್ಮಕುಂಡ್ಲಿ ಹಾಕೋದಕ್ಕೆ. ಡಾಕ್ಟರು ನರ್ಸುಗಳು ಹೆರಿಗೆ ಮನೆ ಒಳ ಹೊರಗೆ, ಮಗು ಹುಟ್ಟುತ್ತಾ ಇದೆ, ಹೆರಿಗೆ ಮನೆ ಒಳಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಒದ್ದಾಡ್ತಾರೆ, ಅದು ಏನೋ ಭಾಳ ಕಷ್ಟ ಆಗಿಬಿಟ್ಟಿದೆ, ಕತ್ತರಿಸ್ಬೇಕು ಅಂತ ಇದ್ದಾರೆ, ಹೊಟ್ಟೆ ತೆಗೆದು ಮಗುನ ಹೊರಗೆ ತೆಗಿಬೇಕು ಅಂತ ಇದ್ದಾರೆ. ಹೆರಿಗೆ ಮನೆ ಒಳ ಹೊರಗೆ ಡಾಕ್ಟರರು ನರ್ಸುಗಳು ಅವರ ಬೆನ್ನಿಗೆ, ದಾದಿಗಳು ಅವರೆಲ್ಲ ಇರ್ತಾರಲ್ಲ, ಅವರ ಬೆನ್ನಿಗೆ ಸದಾ 4 ಮಂದಿ. 4 ಮಂದಿ ಎಲ್ಲ ಚಟ್ಟ ಎತ್ಕೊಂಡು ಹೋಗೋ 4 ಮಂದಿ. ಅಂದರೆ ಈ ಮೃತ್ಯು ಅನ್ನುವುದು ಈ ಹುಟ್ಟಿನ ಜೊತೆಗೆ ಹೇಗೆ ಬಂದುಬಿಡುತ್ತೆ ಅಂತಂತ, ಒಟ್ಟೊಟ್ಟಿಗೆ ಬರುತ್ತೆ ಅಂತಂತ. ಇದು ಅದ್ಭುತವಾದ ಪ್ರತಿಮೆ, ಎರಡನೇ ಮಾತೇ ಇಲ್ಲ. ನವ್ಯಕಾವ್ಯದಲ್ಲಿ ಭಾಳ ಅದ್ಭುತವಾಗಿರತಕ್ಕಂಥ ಪ್ರತಿಮೆಗಳ ಸೃಷ್ಟಿಯಾಗಿ ತುಂಬ ಪ್ರಭಾವ ಬೀರುತ್ತೆ ನಮ್ಮ ಮೇಲೆ. ನೋಡಿ, ಎಷ್ಟೋ ವರ್ಷಗಳಾಗಿತ್ತು. ಇವತ್ತು ನೀವೇನೋ ಪ್ರಶ್ನೆ ಕೇಳಿದ್ರಿ, ನಾವು ಸಾಹಿತ್ಯ ಪರಿಷತ್ಗೆ ಹೋಗ್ತಾ ಇದಕ್ಕಿದ್ದಾಗೆ ಅಡಿಗರ ಜ್ಞಾಪಕ ಆಯಿತು. ಅಡಿಗರ ನೆನಪು ಆಗ್ತಾ ಇದ್ದಾಗೆ ಇಂಥ ಪ್ರತಿಮೆಗಳು ಬರುತ್ತೆ, ಎರಡನೇ ಮಾತಿಲ್ಲ. ಏನು ವಿದ್ಯೆಯ ಹಿನ್ನೆಲೆಯಲ್ಲಿ, ಸಾಮಾಜಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ, ಸಾಮಾಜಿಕ ವಲಯಗಳಲ್ಲಿ ನಡೆದಂತಹ ಕ್ರಾಂತಿಗಳಿಗೆ ಪ್ರಾತಿನಿಧಿಕ ಸ್ವರೂಪವಾಗಿ ಈ ಎಲ್ಲವನ್ನು ನಾವು ಅಡಿಗರಲ್ಲಿ ನೋಡ್ಬಿಡ್ತೀವಿ.
ಆದರೆ ಆ ಕಾವ್ಯಾನಂದ ಅಂತಿದೆ, ಅದು ಸಿಗಲ್ಲ ಇಲ್ಲಿ. ನಾನೇನು ಹೇಳೋಕೆ ಹೊರಟೆ ಅಂದರೆ, ನೀವು ಏನೇನೋ ಪ್ರಶ್ನೆ ಕೇಳಿ ಎಲ್ಲೆಲ್ಲೋ ನನ್ನ ತಲೆ ತಗೊಂಡು ನಿಮ್ಮ ಸಂದರ್ಶನ ವಿಶೇಷನೇ ಅದು. ನಾನು ಹೇಳೋಕೆ ಹೊರಟಿದ್ದು ಈ ತತ್ವವನ್ನು ಇನ್ನಷ್ಟು ಕಷ್ಟಪಟ್ಟು ಹೇಳ್ತಕ್ಕಂಥದ್ದು ನಮ್ಮ ಗುಣ ಇದೆ ನಮಗೆ. ಏನೋ ವೇದಾಂತದ ವಿಷಯ ಬಹಳ ಸರಳವಾಗಿರುತ್ತೆ. ಎಲ್ಲರೂ ಒಂದೇ ಕಣಪ್ಪ, ಅದು ಹೇಳೋದ ನಾವು ಸುಲಭವಾಗಿ. ಏನೋ ಮಹಾ ಸುತ್ತಮುತ್ತಲು ಅದು ಮಾಡಿ ಇದು ಮಾಡಿ ಹೇಳಿ ಕೊನೆಗೆ ಅವನು ಕೇಳೋನು ತಲೆಕೆಟ್ಟು ಸಾಕಪ್ಪ ಇಂದಲೇ ಈ ವೇದಾಂತವೇ ಬೇಡ ಅಂತ ಎದ್ದೋಗ್ಬಿಡ್ತಾನೆ. ವೇದಾಂತ ಮನುಷ್ಯನ ಜೀವನಕ್ಕೆ ಅತ್ಯಂತ ಅವಶ್ಯ. ನಿನ್ನೆ ನಾನು ಚಿತ್ರೀಕರಣ ಮಾಡ್ತಾ ಇದ್ದಾಗ ಒಂದು ಪ್ರಶ್ನೆ ಬಂದಿತ್ತು. ಒಬ್ಬಾಕೆ ವಿವಾಹವಾಗಿದೆ, ಮಕ್ಕಳಾಗಿರಬೇಕು, ಗಂಡ ನಿನ್ನ ಜೊತೆಗೆ ಬದುಕಲ್ಲ ಅಂತ ಹೇಳ್ತಾ ಇದ್ದಾನೆ. 5 ವರ್ಷಗಳ ಕಾಲ ಆಕೆ ಗಂಡನಿಗಾಗಿ ಕಾಯ್ತಾ ಇದ್ದಾಳೆ. ನನ್ನನ್ನು ಆಕೆ ಪ್ರಶ್ನೆ ಕೇಳಿದ್ದಾಳೆ, ಗುರುಗಳೇ ಎಷ್ಟು ವರ್ಷ ಕಾಯೋದು? ಅವ್ರಿಗೂ ದೈಹಿಕವಾಗಿರತಕ್ಕಂಥ ಕಾಮನೆಗಳಿರುತ್ತಲ್ಲ, ಆದರೆ ಆಕೆ ಪರಿಶುದ್ಧಳಾಗಿ ತನ್ನ ಗಂಡ ವಾಪಸ್ ಬರ್ತಾನೆ ಅಂತ ಕಾಯ್ತಾ ಇದ್ದಾನೆ. ಆಕೆಗೆ ಭಗವದ್ಗೀತೆ ಏನಾದರೂ ಸಲಹೆ ಕೊಡುತ್ತೋ, ಪರಿಹಾರ ಕೊಡುತ್ತೋ ಅಂತ ಆಕೆ ಪ್ರಶ್ನೆ ಕೇಳಿದ್ದಾಳೆ ನನ್ನನ್ನು. ಭಗವದ್ಗೀತೆ ಇರತಕ್ಕಂಥದ್ದು ವಿಚ್ಛೇದನದ ಬಗ್ಗೆ, ವಿವಾಹದ ಬಗ್ಗೆ ಅಲ್ಲ. ಭಗವದ್ಗೀತೆ ಇರತಕ್ಕಂಥದ್ದು ಇಡೀ ಜೀವನದ ಬಗ್ಗೆ, ಜೀವನಕ್ಕೆ ಒಂದು ಮೌಲ್ಯವನ್ನು ಕೊಡುವ ವಿಷಯದಲ್ಲಿ. ವ್ಯಕ್ತಿಯೊಬ್ಬ ಬಿದ್ದಾಗ, ವ್ಯಕ್ತಿಯೊಬ್ಬ ಪತಿತನಾದಾಗ, ವ್ಯಕ್ತಿಯೊಬ್ಬ ನಷ್ಟಗೊಂಡಾಗ, ವ್ಯಕ್ತಿಯೊಬ್ಬ ಕತ್ತಲಲ್ಲಿದ್ದಾಗ, ವ್ಯಕ್ತಿಯೊಬ್ಬನಿಗೆ ಮುಂದೆ ಏನು ಮಾಡಬೇಕು ಅನ್ನುವುದು ಗೊತ್ತಿಲ್ಲದೆ ತಟ್ಟಾಡ್ತಾ ಇದ್ದಾಗ, ವ್ಯಕ್ತಿಯೊಬ್ಬ ನಿರಾಶನಾಗಿದ್ದಾಗ ಏನು ಮಾಡೋದು ಈಗ ಅನ್ನುವ ಮನಸ್ಥಿತಿ ಉತ್ತರ ಕೊಡುತ್ತೆ ಇದು ಭಗವದ್ಗೀತೆ. ಭಗವದ್ಗೀತೆಯ ಅಧ್ಯಯನ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡುತ್ತದೆ. ಭಗವದ್ಗೀತೆಯ ಅಧ್ಯಯನ ನಿಮಗೆ ಯಾವುದೋ ಒಂದು ವಿಧವಾಗಿರತಕ್ಕಂಥ ಮಾನಸಿಕ ನೆಮ್ಮದಿಯನ್ನು ಕೊಡುತ್ತದೆ. ಹ್ಯಾಕೆ ಕೊಡುತ್ತೆ ಅಂದರೆ, ಮನುಷ್ಯನ ಜೀವನದಲ್ಲಿ ನೋವು ಬರುತ್ತಲ್ಲ, ಭಾಳ ಪುಟಾಣಿ ಆದರೆ ಮಹಾ ಘನವಾದ ಉದಾಹರಣೆ ಎಂದರೆ ಸಾವು. ಅದು ಗರಿಷ್ಠ. ಈ ಭಗವದ್ಗೀತೆ ನೀವು ಸಾವಿನ ಬಗ್ಗೆ ಒದ್ದಾಡಬೇಡಯಾ ಅಂತ ಹೇಳಿಬಿಡುತ್ತೆ. ವಿನಃ ಮದುವೆ ಬಗ್ಗೆ ಮಾತಾಡಲ್ಲ, ವಿನಃ ವಿಚ್ಛೇದನದ ಬಗ್ಗೆ ಮಾತಾಡಲ್ಲ. ಇಷ್ಟು ನಾನು ಹೇಳಬೇಕಾಕಿಗೆ ಅಷ್ಟೇ ಹೇಳಬೇಕು. ಅದ್ರ ಬದಲು ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾ ತೇ ಸಂಗೋಸ್ತ್ವ ಕರ್ಮಣಿ ನೋಡಮ್ಮ, ಈ ಶ್ಲೋಕ ಕೇಳಮ್ಮ ಅಂತ ನಾನು ಹೇಳಿದರೆ ಆಕೆಗೆ ಅದು ಅರ್ಥ ಆಗಲ್ಲ, ಆಕೆ ಪರಿಹಾರ ಸಿಗಲ್ಲ. ನಾವೇನು ಮಾಡ್ತೀವಿ ಯಾವಾಗಲೂ ಅಂದರೆ, ತಾತ್ವಿಕ ವಿಷಯವನ್ನು ಮಾತನಾಡ್ರಿ ಅಂದರೆ ಮಹಾ ಕಬ್ಬಿಣದ ಕಡಲೆ ಮಾಡಿಬಿಡ್ತೀವಿ. ಹಾಗೆ ನಾನು ಹೇಳೋಕೆ ಹೊರಟಿದ್ದು ಅದನ್ನು ಹಾಗೆ ಮಾಡದೆ ಅತ್ಯಂತ ಸರಳವಾಗಿ ತತ್ವವನ್ನು ಬರೆದ ಇಬ್ಬರು ಮಹನೀಯರು ಅಂದರೆ ಒಬ್ಬರು ಗುಂಡಪ್ಪನವರು, ಇನ್ನೊಬ್ಬರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇದು ಸಂದರ್ಶನ ಆದ್ದರಿಂದ ಈಗ ನಾನು ಭಗವದ್ಗೀತೆ ಹೇಗೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅನ್ನುವುದಕ್ಕೆ ನನ್ನ ಜೀವನದ್ದೊಂದು ಉದಾಹರಣೆ ಹೇಳಬೇಕು. ಅದು ಹುಡುಗನಾಗಿದ್ದ ಎಂದು, ಅದು ನಮ್ಮಪ್ಪನಿಗೆ ಸಂಬಂಧಪಟ್ಟಿದ್ದೆ. ಬಹುಶಃ ನಾನು ಪ್ರೌಢಶಾಲೆಯಲ್ಲೇ ಏನೋ ಓದ್ತಿದ್ದೆ ಅಂತ ಕಾಣುತ್ತೆ. ಆಗ ನಮ್ಮ ತಂದೆ, ನಿಮಗೆ ಗೊತ್ತು, ನಮ್ಮ ತಂದೆಗೂ ನನಗೂ ತುಂಬ ಪ್ರೀತಿಯ ಅನುಬಂಧ ಇತ್ತು. ಅವತ್ತೊಂದು ಶಾಲೆಯಲ್ಲಿ ಯಾರೋ ಬಹುಶಃ ಯಾರಪ್ಪ ಶ್ರೀಧರರು ಯಾರೋ ಒಬ್ಬ ಮೇಷ್ಟ್ರು ತುಂಬ ನೀರಸವಾಗಿ ಕೂತ್ಕೊಂಡಿದ್ದರು. ನಾವು ಕೇಳಿದ್ವಿ, ಯಾಕೆ ಸರ್ ಓದಾಡ್ತಾ ಇದ್ದೀರಿ, ಏನು ಥರ ಇದ್ದೀರಿ? ನಮ್ಮಪ್ಪ ಹೋಗ್ಬಿಟ್ರು ಅಂದರು. ನಮ್ಮಪ್ಪ ಹೋಗ್ಬಿಟ್ರು ಅಂತ ಅವ್ರು ಹೇಳಿದರೆ ನನಗೆ ಅನ್ನಿಸ್ಲಿಲ್ಲ, ನಂಗೆ ನಮ್ಮಪ್ಪ ಹೋದರು ಅನ್ನೋ ಹಾಗಾಯಿತು. ನಾನು ಶಾಲೆಯಿಂದ ಬಂದು ನಮ್ಮಮ್ಮನ ಕೇಳಿದೆ, ಅಪ್ಪ ಹೋಗ್ತಾರಂತೆ? ಹೌದಾ, ಹೋಗ್ತಾರೆ ಅಂದರು.
ಹೌದು, ಅದಕ್ಕೆ ಯಾಕೆ ಓದಾಡ್ತೀಯ ಅಂದರು. ನನಗೆ ಅಳು ಬರೋಕ್ಕೆ ಶುರುವಾಗೋಯ್ತು. ಅಳ್ತಾ ಕೂತ್ಕೊಂಡೆ. ನಮ್ಮಪ್ಪ ಹೋಗ್ಬಿಡ್ತಾರೆ ಅಂತ. ಬಹುಶಃ ನಮ್ಮ ತಂದೆ ಆಗ ಪುರಸಭಾಧ್ಯಕ್ಷರೋ ಏನೋ ಆಗಿದ್ದರು, ಮರ್ತೋಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮ ಊಟಕ್ಕೆ ಎಬ್ಸಿರು, ಊಟ ಮಾಡಲಿಲ್ಲ, ಅಳ್ತಾ ಮಲ್ಕೊಂಡಿದ್ದೀನಿ, ನಮ್ಮ ತಂದೆ ಸತ್ತೋಗ್ಬಿಡ್ತಾರೆ ಅಂತ. ಬಹುಶಃ ಆಮೇಲೆ ನಮ್ಮಪ್ಪ ಬಂದರು. ಅವರು ತುಂಬ ಹಸಿವಾಗಿತ್ತು. ಬರ್ತಿದ್ದಾಗೆ ನಮ್ಮ ಅಮ್ಮನ ಕೇಳಿದರು, ಊಟಕ್ಕೆ ಬಡಿಸು, ಭಾಳ ಹಸಿವಾಗಿದೆ ಅಂತ. ಅವನು ಅಪ್ಪಿ ಇದ್ದಿಲ್ಲ ಊಟಕ್ಕೆ, ಅಳ್ತಾ ಇದ್ದಾನೆ. ಯಾಕಂತೆ ಅಂದರು. ಏನೋ ಯಾರೋ ಹೇಳಿದ್ರಂತೆ ನೀವು ಸತ್ತೋಗ್ಬಿಡ್ತೀರಿ ಅಂತ. ಹೌದು ಅಂತಂದರು. ಆಮೇಲೆ ಬಂದರು. ನಾನು ಮಲಗಿದ್ದೆ, ಅಳ್ತಾ ಮಲ್ಕೊಂಡಿದ್ದೆ. ನಮ್ಮಪ್ಪ ಬಂದರು ಅಂತ ಹೋಗಿ ಅವ್ರನ್ನ ಹಿಡ್ಕೊಂಡು ನೀನು ಸತ್ತೋಗ್ತೀಯಂತೆ, ಹೌದಾ ಅಂತಂದೆ. ಹೌದಪ್ಪ ಅಂದರು. ಇದ್ದಿದ್ದು ಒಳಗೆ ಜಾಸ್ತಿ ಆಯಿತು. ಅಮ್ಮ ಅವಳು ಹೋಗ್ತಾಳೆ, ನೀನು ಹೋಗ್ತೀಯ ಅಂದರು. ಏನು ಅಳ್ತಾ ಇದ್ದೀನಿ, ಊಟಕ್ಕೆ ಬಿಡಿಸೆ ಅಂತ ಬಂದರು. ನಾನು ಬಿಟ್ಬಿಟ್ರು. ನನಗೆ ಆಘಾತ. ನಮ್ಮಪ್ಪ ತಲೆ ಸವರ್ತಾರೆ, ಸಮಾಧಾನ ಹೇಳ್ತಾರೆ, ಏನೋ ಅಂದ್ಕೊಳ್ತೇನೆ, ಇಲ್ಲವೇ ಇಲ್ಲ, ಊಟಕ್ಕೆ ಬಿಡಿಸೆ ಹಸಿವಾಗ್ತಾ ಇದೆ ಅಂತ ಬಂದರು. ಹೋದರು. ನಮ್ಮಲ್ಲಿ ಪದ್ಧತಿ ಹೇಗಿತ್ತು ಅಂದರೆ, ಊಟದ ಪದ್ಧತಿ ನಮ್ಮ ತಂದೆಯವರು ಬದುಕಿರೋ ತನಕ ನಮ್ಮ ಅಪ್ಪ, ನನ್ನ ತಂಗಿ, ನಾನಲ್ಲಿ ಕೂತ್ಕೊಳ್ತಾ ಇದ್ದೆ. ನಮ್ಮಮ್ಮ ನನ್ನ ತಮ್ಮ ಇಲ್ಲಿ ಕೂತ್ಕೊಳ್ತಾ ಇದ್ದ. ಊಟಕ್ಕೆ ಬಡಿಸೋರು, ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಪ್ರತಿನಿತ್ಯ ನಮ್ಮ ತಂದೆ ನಮ್ಮಮ್ಮನ ಬಾಯಿಗೆ ಏನಾದ್ರು ಒಂದು ತುತ್ತಿಡಬೇಕು. ಅದೆಲ್ಲ ನಾವು ನೋಡಿ ನಗಬೇಕು, ಕೇಕೆ ಹಾಕಬೇಕು. ಇದು ಪ್ರತಿನಿತ್ಯ, ಹೊಸ ವಿಷಯ ಅಲ್ಲ ಅನ್ನೋ ಹಾಗೆ. ಅಷ್ಟು ಸುಂದರವಾದ ಸಂಸಾರ ನಮ್ಮದು. ಅಂಥದ್ದು ನಮ್ಮಪ್ಪ, ನಾನು ಅಳ್ತಾ ಇದ್ದೀನಿ, ನಮ್ಮಪ್ಪ ಏನು ಬೆಲೆನೇ ಕೊಡ್ತಾ ಇಲ್ಲ, ಊಟಕ್ಕೆ ಬಡಿಸೋಂತ ಹೋಗ್ಬಿಟ್ರು. ಅದು ಇದ್ದಿದ್ದು ವರ್ಷ. ನಮ್ಮಪ್ಪಂದು ಊಟ ಆಯಿತು, ನಾನು ನೋಡ್ತಾ ಇದ್ದೀನಿ, ಏನು ಗಮನವೇ ಇಲ್ಲ. ಸುಮಾರು 3 ಗಂಟೆ 4 ಗಂಟೆ ಆಗಿರಬೇಕು. ಶನಿವಾರ ಇದು ನಡೆದಿದ್ದು. ಶನಿವಾರ ಯಾಕೆ ಅಂದರೆ ಬೆಳಗ್ಗಿನ ತರಗತಿಗಳು ಮುಗಿಸಿ ಊಟಕ್ಕೆ ಬಂದಿದ್ದೀನಿ ಮನೆಗೆ. 3 ಗಂಟೆ ಆಯಿತು, ಹಸಿವು ಶುರುವಾಯಿತು. ಊಟ ಇಲ್ಲ ನನಗೆ. ಆಮೇಲೆ ಮೆಲ್ಲಿಗೆ ಹೋಗಿ ನಮ್ಮಮ್ಮ ಕೇಳಿದ್ರು, ಹಸಿವಾಗ್ತಾ ಇದೆ ಅಂತ. ನಮ್ಮಪ್ಪ ನಡುಮನೆಯಲ್ಲಿ ಕೂತ್ಕೊಂಡಿದ್ದು ಕೆಲಸ, ಅದೊಂದೇ ನಿಜ ಅಂತ ಹೇಳೋವನಿಗೆ ಅಂತಂದರು. ನಾನು ಊಟ ಮಾಡಿ ಆಮೇಲೆ ಹೊರಗೆ ಬಂದೆ. ಬಾಯ್ಲಿ ಅಂದರು, ಕೂತ್ಕೋ ಅಂದರು. ಮೊಟ್ಟ ಮೊದಲನೇ ಬಾರಿ ಅವರು ಭಗವದ್ಗೀತೆ ಹೇಳಿದ್ದು ನನಗೆ. ಮೊಟ್ಟ ಮೊದಲನೇ ಬಾರಿ. ನೀನು ಸಾವು 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 ಅಂತ ಇದೀಯ, ಸತ್ತೋಗ್ತೀವಿ ಅಂತ ಹೇಳ್ತಾ ಇದೀಯ. ನಿಂಗದು ಗೊತ್ತಾಗಲಿ, ಸಾಯ್ತಾರೆ ಅಂತ ಗೊತ್ತಾಗಲಿ ಅಂತ ನಾನೇನು ಹೇಳಲಿಲ್ಲ ನಿನಗೆ. ನೀನು ಭಗವದ್ಗೀತೆ ಅನ್ನೋದು, ನಿನ್ನ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅಂದರು. ಅದೇನೋ ಹೇಳಿ ನೀವೇ ಹೇಳಿಬಿಡಿ ಅಂದೆ. ಇಲ್ಲ ಇಲ್ಲ ಇಲ್ಲ, ಅದು ಯಾರು ಹೇಳಬೇಕೋ ಅವರೇ ಹೇಳಬೇಕು. ಅದು ನಿಂಗೆ ಗೊತ್ತಾಗದೇ ಇದ್ದರೆ ನಾನು ಹೇಳ್ತೀನಿ ಅಂತ ಹೇಳಿದರು. ಭಗವದ್ಗೀತೆ ಪುಸ್ತಕನೇ ಅದು. ಅದು ತಗೊಂಡೆ. ಈ ಪ್ರಶ್ನೆ ಎಲ್ಲಿದೆ ಉತ್ತರ ಅಂತಂದೆ. ಅವ್ರು ಹೇಳಿದರು, 2ನೇ ಅಧ್ಯಾಯ ಓದು. ಮೊದಲನೇದು ಓದು, ಅದರ ನಿಧಾನ ಯಾವಾಗಲಾದರೂ ಓದು, 2ನೇ ಅಧ್ಯಾಯ ಓದು. ಹೀಗಾಗಿ ನಾನು 2ನೇ ಅಧ್ಯಾಯ ಓದಿದೆ. ಬಡಬಡ ಓದಿದೆ. ಬಹುಶಃ ಸಂಜೆ ಹೊತ್ತಿಗೆ ಅಂತ ಕಾಣುತ್ತೆ. ನಮ್ಮಪ್ಪನ ಕೇಳಿದೆ, ಓದಿದೆ ಅಂದರು. ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಅಂದರು. ಇಲ್ಲ ಅಂದೆ. ಮತ್ತೆ ಓದು ಹಾಗಾರೆ ಅಂತಂದರು. ತಿರುಗಿ ಓದಿದೆ. ರಾತ್ರಿ 10 ಗಂಟೆಗೆ ತಿರುಗಿ ಕೇಳಿದೆ, ಓದಿದೆ ಅಂದೆ. ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ? ಇಲ್ಲ ಅಂದೆ. ಓದು ಅಂತ. ಹೀಗೆ ಸುಮಾರು ಒಂದು 20-30 ಸಲ ಓದ್ಬಿಟ್ಟಿದ್ದೀನಿ ಆ ಅಧ್ಯಾಯನ. ಕೊನೆಗೂ ನಂಗೆ ಸರಿಯಾಗಿ ಅರ್ಥ ಆಗಲಿಲ್ಲ. 20-30 ಸಲ ಓದಿದ ಮೇಲೆ ನಮ್ಮಪ್ಪ ಹೇಳಿದರು, ಓದಿದ್ದಾಯ್ತಲ್ಲ, ನಿಂಗೆ ಅರ್ಥ ಆಗಲಿಲ್ಲ ಪಾಪ, ಕೂತ್ಕೋ, ನೀನು ಹುಡುಗ, ನಿಂಗೆ ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ, ಅದು ಕೂತ್ಕೋ ಅಂತ ಹೇಳಿದರು. ಹೇಳಿ ಆಮೇಲೆ ಅವರು ಸಾವಿನ ಬಗ್ಗೆ ಮಾತಾಡಿದರು. ನೋಡಯ್ಯ, ಸಾವು ಅನ್ನುವುದು ಸುಳ್ಳು, ಸಾವು ಅನ್ನುವುದೇ ಇಲ್ಲ. ಭಾರತೀಯ ತತ್ವಚಿಂತನೆ ಹೇಳಿದ ಪರಮಸತ್ಯ ಅಂದರೆ ಸಾವಿಲ್ಲ. ನಾವೆಲ್ಲ ಅಮೃತರು, ನಮಗೆ ಸಾವೇ ಇಲ್ಲ.
ವಿವೇಕಾನಂದರು ಮಾತನಾಡ್ತಾ ಇದ್ದಾಗ ವಿದೇಶಗಳಲ್ಲೆಲ್ಲ ಪ್ರಾರಂಭ ಮಾಡಿದ್ದು ಅಮೃತಸ್ಯ ಪುತ್ರಾಹ. ಭಾರತೀಯರು ನಾವು ಎಲ್ಲರೂ ವಿವೇಕಾನಂದ ಹೇಳ್ತಾ ಇದ್ದಿದ್ದ ಹಾಗೆ ಅಮೃತಸ್ಯ ಪುತ್ರಾಹ, ನಾವು ಅಮೃತದ ಮಕ್ಕಳು. ಅಮೃತ ಅಂದರೆ ಅರ್ಥ ಏನಪ್ಪ? ಮೃತಿ ಇಲ್ಲದ್ದು ಅಮೃತ. ಯಾರಿಗೆ ಮೃತಿ ಇರುವುದಿಲ್ಲವೋ ಅವರು ಅಮರ್ತ್ಯರು, ಯಾರು ಮರಣಿಸುವುದಿಲ್ಲವೋ ಅವರು ಅಮರರು. ನಾವೆಲ್ಲ ಅಮರರು. ಏನು ಲಾಲ ಹೀಗೆ ಹೇಳ್ತೀರಿ? ಲಾಲ ಅಂತ ಕರಿತಿದ್ದೆ ನಮ್ಮ ತಂದೆನ. ಏನು ಲಾಲ ಹೀಗೆ ಹೇಳಿ? ನಂಗೆ ಅರ್ಥನೇ ಆಗ್ತಾಯಿಲ್ಲ. ಅರ್ಥ ಮಾಡ್ಕೋಬೇಕು, ಕಷ್ಟಪಡಬೇಕು, ಸುಲಭವಾಗಿ ಅರ್ಥ ಆಗಲ್ಲ. ಆದರೆ ನೀನು ಈಗ ನಾನು ಹೇಳಿದ್ದನ್ನು ಮರು ಮಾತಾಡದೆ ಮತ್ತೊಂದು ಸಲ ಪ್ರಶ್ನೆ ಕೇಳಿದೆ, ಒಂದು ಕೇಳಿಸ್ಕೊ, ಒಂದು 10 ನಿಮಿಷ, ಆಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು. ಆಗಲೂ ಅರ್ಥ ಆಗದೆ ಇದ್ದರೆ ನಾನು ಇನ್ನೊಂದು ಸಲ ಹೇಳ್ತೀನಿ. ಹೇಳಿ, ಭಗವದ್ಗೀತೆಯ ಬಗ್ಗೆ ನನಗೆ ಮೊಟ್ಟ ಮೊದಲನೇ ಉಪದೇಶ ಅಂದು ರಾತ್ರಿ ಯಾವಲೋ ಒಂದು ಸಲ ನಮ್ಮ ಅಪ್ಪ ಮಾಡಿದಂಥ ಮಾತುಗಳು. ಅದಾದೊಂದು 20, 30, 40 ವರ್ಷಗಳಿಗೆ ನಾನೊಂದು 700 ಉಪನ್ಯಾಸ ಕೊಟ್ಟೆ ಭಗವದ್ಗೀತೆ ಬಗ್ಗೆ. ಅದು ನಮ್ಮ 3ನೇ ಹಂತದಲ್ಲಿ ಬರುತ್ತೆ. ನಮ್ಮ ಸಂದರ್ಶನದಲ್ಲಿ 3ನೇ ಹಂತದಲ್ಲಿ ನನ್ನ ಉಪನ್ಯಾಸಗಳು ಅನ್ನೋದೊಂದು ಬೇರೆ ಮಾಡೋಣ. ಅದರೊಳಗೆ ಭಗವದ್ಗೀತೆಯ ಉಪನ್ಯಾಸಗಳು ಹೇಗಾಯಿತು, ಏನಾಯಿತು, ಅದು ಹೇಗೆ ಒಂದು 25 ಧ್ವನಿಮುದ್ರಿತ ಚಕ್ರಗಳು ಹೊರಗಡೆಗೆ ಬಂತು, ಅದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಅದಕ್ಕೆ ಸಂಕಲ್ಪ ಮಾಡಿ ಒಂದು ದೀಕ್ಷೆ ಅಂತ ಕೊಟ್ಟಿದ್ದು ಅಂದು ನಮ್ಮ ತಂದೆಯವರು. ನಾನು ಮತ್ತೆ ನೆನಪಿಸ್ಕೊಳ್ತೀನಿ. ನಿಮ್ಮ ಸಂದರ್ಶನ ಶುರುವಾದ ಮೇಲೆ ನಾನು ನಮ್ಮ ತಂದೆನ ಎಷ್ಟು ಸಲ ಋಣಪಟ್ಟಿದ್ದೇನೆ ಅಂತ ನೆನಪಿಸ್ಕೊಳ್ತಾ ಇದ್ದೀನಿ ನಾವು. ಹಾಗೆ ಇದೊಂದು, ಯಾಕೆಂದರೆ ಇಲ್ಲಿ ತನಕ ಅಂಥ ಅವಕಾಶ ಬರಲಿಲ್ಲ ನನಗೆ ನಮ್ಮ ತಂದೆಯನ್ನು ನೆನಪಿಸ್ಕೊಂಡು ಹೇಳಬೇಕು ಅನ್ನುವಂಥದ್ದು. ನನ್ನ ಮಕ್ಕಳ ಹತ್ರ ಮಾತಾಡಿದಾಗ ಹೇಳ್ತಿದ್ದೆ ನಮ್ಮ ಅಪ್ಪನ ವಿಷಯ, ಆದರೆ ಈ ರೀತಿ ಒಂದು ಶಾಸ್ತ್ರೀಯವಾಗಿ ನಾನು ಅದನ್ನು ನೆನಪಿಸ್ಕೊಳ್ಳಿಲ್ಲ. ನೋಡಿ, ಭಗವದ್ಗೀತೆ ಅಂದರೆ ಯಾವತ್ತೂ ಅವರು ಹೇಳಿದ ಮಾತುಗಳು ಎಷ್ಟು ತರ್ಕಬದ್ಧವಾಗಿತ್ತು, ನನಗೆ ಅದು ಅರ್ಥವಾಗಿ ಹೋಯಿತು ಅಂದರೆ ಅದು ಅರ್ಥವಾದ ಮೇಲೆ ನಾನು ಗಟ್ಟಿಯಾದೆ. ಭಗವದ್ಗೀತೆ ಕೊಡ್ತಕ್ಕಂಥ ದೀಕ್ಷೆ ಇದು, ಭಗವದ್ಗೀತೆ ಕೊಡತಕ್ಕಂಥ ರಕ್ಷೆ ಇದು, ಭಗವದ್ಗೀತೆ ತೋರಿಸ್ತಕ್ಕಂಥ ಬೆಳಕು ಅದು. ಏನು? ಇದೊಂದೇ ಸಾಕು, ಇಂಥದ್ದು ಬೇಕಾದಷ್ಟಿದೆ. ಇದೊಂದೇ ಸಾಕು ನಮ್ಮ ತಂದೆಯವರು ನನಗೆ ಅಂದಿನ ದಿವಸ ಕೊಟ್ಟಂಥ ಉಪದೇಶ. ಎಷ್ಟೇ ನಿಮಗೆ ವರ್ಷ? ನನಗೆ 12 ಏನೋ ಇತ್ತು ಅವಾಗ, 12-13 ವರ್ಷದ ಸಂಬಂಧ. ಹೈಸ್ಕೂಲು ಏನೋ ನಾವು ಮಾತಾಡ್ಬಿಟ್ಟಿದೆ. ಅವೆಲ್ಲ ಏನೇನೋ ಜ್ಞಾಪಕ ಬರುತ್ತೆ, ಆದರೆ ಈ ನನ್ನ ಘಟನೆಗಳು ಯಾವ ಇಸ್ವಿಯಲ್ಲಿ ನಡೀತು ಅದೆಲ್ಲ ನಂಗೆ ನೆನಪೇ ಇರೋದು. ನೀನು ಇಷ್ಟು ವರ್ಷಗಳ ಹಿಂದೆ, 12 ವರ್ಷ ಅಂತ ಹೇಳ್ತಿದ್ದೀಯಲ್ಲ, 12 ವರ್ಷದ ಹಿಂದೆ ಎಲ್ಲಿದ್ದೆ? 12 ವರ್ಷ ನಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದೆ. 12 ವರ್ಷದ ಹಿಂದೆ ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದೆ. ಇಷ್ಟು ಕಾಲ ಇದ್ದೆ? 9 ತಿಂಗಳು. ನಮಗದೆಲ್ಲ ಭಾಳ ಸುಲಭ. 9 ತಿಂಗಳು ಚರ್ಚಾ ಸ್ಪರ್ಧೆ ಬೇರೆ ನಮ್ಮದು. 9 ತಿಂಗಳಿದ್ದೆ ಅಂದರೆ 12 ವರ್ಷ 9 ತಿಂಗಳುಗಳ ಹಿಂದೆ ನಿಮ್ಮ ತಾಯಿ ಹೊಟ್ಟೆಯಲ್ಲಿದ್ದೆ. 12 ವರ್ಷ 9 ತಿಂಗಳ ಹಿಂದೆ, 12 ವರ್ಷ 10 ತಿಂಗಳ ಹಿಂದೆಲ್ಲಿದ್ದೆ? 13 ವರ್ಷದ ಹಿಂದೆಲ್ಲಿದ್ದೆ? 25 ವರ್ಷದ ಹಿಂದೆಲ್ಲಿದ್ದೆ? 100 ವರ್ಷದ ಹಿಂದೆಲ್ಲಿದ್ದೆ? ನನಗೆ ಅರ್ಥ ಆಗ್ತಾ ಇಲ್ಲದಲ್ಲ. 12 ವರ್ಷ 9 ತಿಂಗಳ ಹಿಂದೆ ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಇದ್ದೆ ಅಂತಂದ ಮೇಲೆ ಇದ್ದೇ ತಾನೆ? 9 ತಿಂಗಳ ಹೊರಗಡೆಗೆ ಬಂದೇ ತಾನೆ? ಈ 12 ವರ್ಷ ಬೆಳೆದೇ ತಾನೆ? ಅಂದರೆ 12 ವರ್ಷದ ಹಿಂದೆ ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿದ್ದೆ. ನಿಮ್ಮ ಅಮ್ಮನ ಹೊಟ್ಟೆಯಲ್ಲಿ ಇರುವುದಕ್ಕೆ ಮುಂಚೆ ಎಲ್ಲಿದ್ದೆ? ನನಗದು ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ಅದು ವಿವರಣೆ ಕೊಟ್ಟರು. ಒಂದು ವಸ್ತು ಹೋಗಿ ಲೇಖನಿ ತೊಗೊಂಡು ಬಾ, ಸ್ವಲ್ಪ ನನ್ನ ಚಿಕ್ಕ ಮನೆ ಅಂತ ಅವ್ರದ್ದೊಂದು ಚಿಕ್ಕ ಕೋಣೆ ಇತ್ತು, ಆ ಚಿಕ್ಕ ಮನೆ ಒಂದು ಲೇಖನಿ ತೊಗೊಂಡು ಬಂದೆ. ಇದು ಇಲ್ಲಿಗೆ ಬಂದು ಎಷ್ಟೊತ್ತಾಯಿತು? 1 ನಿಮಿಷ ಆಯಿತು. ಮುಂಚೆ ಎಲ್ಲಿತ್ತು? ನಿಮ್ಮ ಕೋಣೆಯಲ್ಲಿತ್ತು. ಅಲ್ಲಿಗೆ ಬರೋಕ್ಕೆ ಮುಂಚೆ ಎಲ್ಲಿತ್ತು? ಅಂಗಡಿ ಇತ್ತು. ಅಂಗಡಿಗೆ ಬರೋಕ್ಕೆ ಮುಂಚೆ ಎಲ್ಲಿತ್ತು? ತಯಾರಾಗ್ತಿತ್ತು. ತಯಾರಾಗೋಕ್ಕೆ ಮುಂಚೆ ಎಲ್ಲಿತ್ತು? ಏನೇನೋ ಕೇಳ್ತಾ ಇದ್ದೀರಿ. ತಯಾರಾಗೋಕ್ಕೆ ಮುಂಚೆ ಎಲ್ಲಿತ್ತು ಹೇಳು.
ಅದೇನೋ ಆ ಪ್ಲ್ಯಾಸ್ಟಿಕ್ ಕೊಳವೆ ಎಲ್ಲಿತ್ತು? ಬಹುಶಃ ನೆಲದಲ್ಲಿತ್ತು. ಆ ನೆಲ ಎಲ್ಲಿತ್ತು ಗೊತ್ತಿಲ್ಲ. ನೆಲ ಸೂರ್ಯನಲ್ಲಿತ್ತು. ಸೂರ್ಯನ ಭಾಗವಾಗಿ ಭೂಮಿ ಬಂತು ಅಂತ ಹೇಳ್ತಾರೆ. ಆ ಸೂರ್ಯ ಎಲ್ಲಿದ್ದ? ಒಂದು ವಿಷಯನ ಅರ್ಥ ಮಾಡ್ಕೋ. ಸೂರ್ಯನಿಲ್ಲದೆ ಭೂಮಿ ಇಲ್ಲ, ಭೂಮಿ ಇಲ್ಲದೆ ನೀನಿಲ್ಲ, ನೀನಿಲ್ಲದೆ ನಿನ್ನ ಪ್ರಾಣ ಇಲ್ಲ. ನಿನ್ನ ಪ್ರಾಣ ಅನ್ನತಕ್ಕಂಥದ್ದು ಸೂರ್ಯನ ಪ್ರಾಣಕ್ಕೆ ಸಮಾನ. ನಿನಗೆ ಸಾವೆಲ್ಲೇ ಬಂತು? ಈಗ ನೀನು ಅರ್ಥ ಮಾಡ್ಕೋ. ನೀನು ಅಳತ ಕೂತ್ಕೊಂಡಿದ್ದೆ ಅಷ್ಟು ದಿವಸದ ಹಿಂದೆ. ಅಪ್ಪ ಸತ್ತೋಗ್ಬಿಡ್ತಾರೆ, ಸತ್ತು ಹೋಗುತ್ತಾರೆ ಅಂತ ಇದೆಯಾ? ಎಲ್ಲಿ ಹೋಗ್ತಾರೆ? ಎಲ್ಲಿ ಹೋಗ್ಬೇಕಲ್ಲ? ಎಲ್ಲಿ ಹೋಗ್ತಾರೆ? ಹುಟ್ಟದ ಅಂದರೆ ಎಲ್ಲಿಂದಲೂ ಬಂದ ಅವನು. ಎಲ್ಲಿಂದ ಬಂದ ಅಂದರೆ ನಿನಗೆ ಹುಟ್ಟಿದ ವಿಷಯ ಗೊತ್ತಿದೆ ಅಷ್ಟೇ. ಹುಟ್ಟುವ ಮುಂಚಿನ ವಿಷಯ ಗೊತ್ತಿಲ್ಲ, ಸತ್ತ ಮೇಲಿನ ವಿಷಯ ಗೊತ್ತಿಲ್ಲ ಅಲ್ವಾ? ಗೊತ್ತಿಲ್ಲ ಅನ್ನೋ ನೀನು ಹೊರಟೋಗ್ಬಿಡ್ತಾರೆ ಅಂತ ಯಾಕೆ ಅಳ್ತೀಯ? ಇಲ್ಲಿ ಇದ್ದವರು ಅಲ್ಲಿಗೆ ಹೋಗುತ್ತಾರೆ, ಅಲ್ಲೆಲ್ಲೋ ಇದ್ದವರು ಇಲ್ಲಿಗೆ ಬರುತ್ತಾರೆ. ಈಗ ನಾನು ಮಾತಾಡಿದಷ್ಟು ಸರಳವಾಗಿ, ಯಾಕೆ ನಂಗೆ ಗೊತ್ತಾಗ್ಬಿಟ್ಟಿರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಆಗ ನನಗೆ ಅಷ್ಟು ಸರಳವಾಗಿ ಇದು ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ತಂದೆಯವರು ಇದನ್ನು ನಾನು ನಿಮಗೆ ಹೇಳುತ್ತಿರುವುದಕ್ಕಿಂತ ಸರಳವಾಗಿ ಹೇಳಿದ್ದಿರೋರು. ಅದರಿಂದ ನನಗೆ ಅದು ಅರ್ಥ ಆಯಿತು. ಎಷ್ಟೋ ವರ್ಷಗಳ ಮೇಲೆ ನಮ್ಮಪ್ಪ ಹೇಳಿದ್ದು ಏನಪ್ಪ ಅಂದರೆ ಕೃಷ್ಣ ಹೇಳಿದ್ದು ಅಂತ ಗೊತ್ತಾಯಿತು. ಕೃಷ್ಣ ನನ್ನ ಅರ್ಜುನ ಪ್ರಶ್ನೆ ಕೇಳ್ತಾನೆ 3ನೇ ಅಧ್ಯಾಯದಲ್ಲಿ. 2ನೇ ಅಧ್ಯಾಯಕ್ಕೆ ಒಂದು ಅರ್ಥದಲ್ಲಿ ಭಗವದ್ಗೀತೆ ಮುಗಿದೋಗುತ್ತೆ. ಒಟ್ಟು 18 ಅಧ್ಯಾಯಗಳದಿರೋದು. 2ನೇ ಅಧ್ಯಾಯಕ್ಕೆ ಮುಗಿದೋಗ್ಬಿಡುತ್ತೆ. ಆಗ ಮುಕ್ತಾಯ ಆದಮೇಲೆ ಕೃಷ್ಣ ಹೇಳ್ತಾ ಹೋಗ್ತಾನೆ, ಈ ಯೋಗ ಅನ್ನತಕ್ಕಂಥದ್ದು ಯಾರಿಂದ ಬಂತು? ನಾನು ಸೂರ್ಯನಿಗೆ ಉಪದೇಶ ಮಾಡಿದೆ, ಸೂರ್ಯ ಮನುವಿಗೆ ಉಪದೇಶ ಮಾಡ್ದ, ಮನು ಇಕ್ಷ್ವಾಕುವಿಗೆ ಮಾಡ್ದ. ಹಾಗೆ ಒಬ್ಬರಾದ ಮೇಲೊಬ್ಬರು ಆ ಸಂತತಿಯಲ್ಲಿ ಯೋಗ ಅನ್ನೋದು ಬಂತು. ಹಾಗೆ ಬಂದಾಗ ಬರ್ತಾ ಯಾವ ಉದ್ದೇಶದಿಂದ, ಯಾವ ಸಿದ್ಧಾಂತದಿಂದ, ಯಾವ ಕಾರಣದಿಂದ ಒಂದು ತತ್ವ ಅನ್ನುವುದು ಹುಟ್ಟಿತೋ ಅದು ಬರ್ತಾ ಕ್ಷೀಣವಾಗಿಬಿಡುತ್ತೆ, ಶಿಥಿಲವಾಗಿಬಿಡುತ್ತೆ, ತನ್ನ ಮೂಲ ಸತ್ವವನ್ನು ಕಳ್ಕೊಂಡು ಬಿಡುತ್ತೆ. ಈಗ ಯೋಗ ಅನ್ನುವುದು ತನ್ನ ಮೂಲ ಸತ್ವವನ್ನು ಕಳೆದುಕೊಂಡಿದೆ. ಆದ್ದರಿಂದ ನಾನು ನಿನಗೆ ಯೋಗವನ್ನು ಹೇಳ್ತಾ ಇದ್ದೀನಿ, ಹೇಳಿದೆ ಇಷ್ಟೊತ್ತು ಅಂತ ಕೃಷ್ಣ ಹೇಳಿದ. ನಿಮಗೆ ಅರ್ಥ ಆಯ್ತಾ? ಕೃಷ್ಣ ಹೇಳಿದ್ದು ಅರ್ಥ ಆಯ್ತಾ ನಿಮಗೆ? ಯಾವುದೋ ಸಿದ್ಧಾಂತ ಒಂದು ದಿವಸದಿಂದ ದಿವಸಕ್ಕೆ ತನ್ನ ಮೂಲ ಸತ್ವವನ್ನು ಕಳ್ಕೊಳ್ಳುತ್ತೆ. ಈಗ ನಿಮಗೆ ಉದಾಹರಣೆಗೆ ಬಸವಣ್ಣ ಆತ ಏನೇನೋ ಹೇಳಿದ. ಒಂದು ಪುಟ್ಟ ವಿಷಯ ಹೇಳೋಣ. ಬಸವಣ್ಣ ಏನು ಹೇಳಿದ ನೋಡ್ರಿ, ಹುಟ್ಟು ಸಾವು ಯಾವುದೋ ನಮ್ಮ ಕೈನಲ್ಲಿಲ್ಲ. ನಮ್ಮ ಇಡೀ ಜೀವನವೂ ನಮ್ಮ ಕೈನಲ್ಲಿಲ್ಲ. ಯಾವುದೋ ಒಂದು ಗಂಡು ಯಾವುದೋ ಒಂದು ಹೆಣ್ಣನ್ನು ಮದುವೆ ಆಗುತ್ತೆ ಅಂತಂತ ಹೇಳಿದರೆ ತಿಥಿ ವಾರ ನಕ್ಷತ್ರ ಅದು ಇದು ಮುಹೂರ್ತ ಗುರುಬಲ ಏನೇನೋ ಹೇಳ್ತೀರಿ. ಬಿಟ್ಬಿಡಿ ಅದೆಲ್ಲ. ಅಂದರೆ ಪಂಚಾಂಗ ಅನ್ನತಕ್ಕಂಥದ್ದಕ್ಕೆ ಮಾನ್ಯತೆ ಇಲ್ಲ. ಅವ್ರು ಯಾರಾದರೂ ಬಂದು ನಿಮ್ಮ ಹತ್ರ ಮದುವೆ ಆಗ್ತೀವಿ ಅಂದರೆ ಆಗರಪ್ಪ ಒಳ್ಳೆಯದಾಗಲಿ ಅಂಥೇಳಿ ಶಿವ ಮೆಚ್ಚಿದಾನೆ. ನೀವು ರಾಹುಕಾಲ ಹುಡ್ಕೊಂಡು ಗುಳಿಕಾಲ ಹುಡ್ಕೊಂಡು ಕೂತ್ಕೋಬೇಡಿ ಅಂತ ಬಸವಣ್ಣ ಹೇಳ್ತೇನೆ. ಅದೆಲ್ಲ ನಾನೊಂದು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಯಾವ್ದಾದ್ರು ಮಾತಾಡೋಣ ಬಸವಣ್ಣನ ಔನ್ನತ್ಯ ಏನು ಅಂತ. ಆದರೆ ನಾನು ನಿಮಗೆ ಹೇಳೋಕೆ ಹೊರಟಿದ್ದು ಸಿದ್ಧಾಂತವೊಂದು ಕಾಲಕ್ರಮೇಣ ಶಿಥಿಲವಾಗಿಬಿಡುತ್ತೆ, ಅಳ್ಳಕ್ಕಾಗಿಬಿಡುತ್ತೆ, ಸಪ್ಪೆ ಆಗಿಬಿಡುತ್ತೆ. ತನ್ನ ಮೂಲ ಉದ್ದೇಶಕ್ಕೆ ಯಾವುದೋ ಒಂದು ಗುರಿ ಇರೋದು ತಪ್ಪೋಗ್ಬಿಡುತ್ತೆ. ಈ ಬಸವಣ್ಣ ಏನು ಹೇಳ್ತಾ ಇದ್ದಾನೆ, ಏನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ? ಕಾಲ ಅನ್ನತಕ್ಕಂಥದ್ದು ಕೆಟ್ಟದ್ದು ಅನ್ನೋದೇ ಇಲ್ಲ, ಎಲ್ಲ ಕಾಲವೂ ಒಳ್ಳೆ ಕಾಲವೇ. ಕಾಲ ಅನ್ನೋದೇ ಒಳ್ಳೆಯದು. ವಾಸ್ತವ ಕಾಲ ಅಂದ್ರೆ ಅರ್ಥ ಏನು ಗೊತ್ತಾ? ಸಾವು ಅಂತ. ಕಾಲಾಂತಕ ಯಮ ಉಪಮಃ ಅಂತ ವಾಲ್ಮೀಕಿ. ಕಾಲ ಅಂತಕ ಯಮ ಉಪಮಃ. ಕಾಲ ಅಂದರೆ ಸಾವು, ಸತ್ತೋಗೋದೆ ನೋಡಿ. ನಾನು ಮಾಧ್ಯಮಿಕ ಶಾಲೆಯಲ್ಲಿ ಒಂದು ಚರ್ಚಾ ಸ್ಪರ್ಧೆ ಬಗ್ಗೆ ಹೇಳಿ ಅಂದಿದ್ರಿ. ಅದು ನಾವೇನು ಹೇಳ್ತೀನಿ, ಇದು ಮುಗಿಸ್ಬಿಡ್ತೀನಿ, ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೆ? ಅದೇ ಬಸವಣ್ಣಂದು.
ಆತ ಏನು ಹೇಳಿದ, ಪಂಚಾಂಗ ಅನ್ನತಕ್ಕಂಥದ್ದು ಮಾನ್ಯ ಅಲ್ಲ, ಗುಳಿಕಾಲ ರಾಹುಕಾಲ ಅದೆಲ್ಲ ಬೇಕಿಲ್ಲ, ಎಲ್ಲವೂ ಒಳ್ಳೆಯದೇ, ಶುಭವಾಗಿರಿ ಅಂತ ಹೇಳ್ದ ಆತ. ದುರಂತ ಏನು ಗೊತ್ತಾ, ಯಾವ ಪಂಚಾಂಗವನ್ನು ಬಸವಣ್ಣ ತಿರಸ್ಕಾರ ಮಾಡಿದ್ದನೋ ಈಗ ಬಸವೇಶ್ವರ ಪಂಚಾಂಗ ಅಂತಲೇ ಒಂದು ಬರುತ್ತೆ. ಅಂಗಡಿಯಲ್ಲಿ ಹೋಗಿ ನೋಡಿ, ಬಸವೇಶ್ವರ ಪಂಚಾಂಗ ಯಾವುದನ್ನಾತ ಇಲ್ಲ ಅನ್ನೋ ಅದೇ ಒಂದು ಬಂದ್ಬಿಡುತ್ತೆ. ಅಂದರೆ ಯಾವುದೋ ಒಂದು ಸಿದ್ಧಾಂತ ಉಂಟಲ್ಲ, ಬರ್ತಾ 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 ತದ್ವಿರುದ್ಧವೇ ಆಗ್ಬಿಡುತ್ತೆ, ಅಥವಾ ಅದು ಡೈಲ್ಯೂಟ್ ಆಗಿಬಿಡುತ್ತೆ. ಪ್ರತಿಯೊಂದಕ್ಕೂ ಒಂದು ತರಬೇತಿ. ಭಗವದ್ಗೀತೆ ನಮಗೆ ಹೇಳಿದಂಥ ಬಹುದೊಡ್ಡ ವಿಷಯ ಅಂದರೆ ತರಬೇತಿ ಇಲ್ಲದೆ ಏನನ್ನೂ ಮಾಡಬಾರ್ದು ಅಂತ ಕೃಷ್ಣ ಹೇಳಿದ ಬಹುದೊಡ್ಡ ಮಾತು. ಇದನ್ನು ಭಗವದ್ಗೀತೆ ಈ ವಿಷಯ ಇದೆ, ತರಬೇತಿ ಬಗ್ಗೆ ತರಬೇತಿ ಬಗ್ಗೆನೇ ಇರೋದು. ಅಂದರೆ ನಾನು ಏನು ಹೇಳಿಕ್ಕೆ ಹೊರಡ್ತಿದ್ದೀನಿ ಅಂದರೆ, ಪರಮೇಶ್ವರ ಅವರೇ, ನಾವೇನೋ ಹೇಳೋಕೆ ಹೋಗಿ ಎಲ್ಲೋ ಬಂದ್ಬಿಟ್ವಿ. ನಾವು ಮಾತಾಡಬೇಕಾದ್ರೆ ಸಾಹಿತ್ಯ ಪರಿಷತ್ತು, ಅಲ್ಲಿಂದ ಅಡಿಗರು ಬಂದರು, ಅಲ್ಲಿಂದ ಇನ್ನೇನೋ ಬಂದ್ಬಿಡ್ತು. ತಾತ್ವಿಕ ವಿಷಯಗಳನ್ನು ನಮ್ಮ ತಂದೆಯವರು ನನಗೆ ಭಗವದ್ಗೀತೆ ಹೇಳಿದ್ದು ಇಂಥ ಒಂದು ಪುಟಾಣಿ ವಿಷಯದಲ್ಲಿ ಹೇಳಿದರು. ಏನಂತ, ಎಲ್ಲೋ ಇರತಕ್ಕಂಥ ಆತ್ಮಶಕ್ತಿ ನಿನ್ನ ದೇಹದೊಳಗೆ ಬಂತು, ನಿನ್ನ ದೇಹದೊಳಗೆ ಬಂದಿದ್ದ ಆತ್ಮಶಕ್ತಿ ಎಲ್ಲಿಗೋ ಹೋಯಿತು, ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಯಿತು ಅಂತ ಗೊತ್ತಿಲ್ಲ, ಅಳತೀಯ ಕೂತ್ಕೊಂಡು ನೀನು ಅಷ್ಟೇ. ಆದರೆ ನಾನು ಹೇಳೋದನ್ನು ಗಮನ ಇಟ್ಟು ಕೇಳು, ಈ ಹೊತ್ತು ನಿನ್ನ ದೇಹದೊಳಗೆ ಬರಬೇಕಾದ್ರೆ ಹಿಂದೆಲ್ಲೋ ಇತ್ತು, ಹಿಂದೆ ಯಾವುದೋ ಒಂದು ಕಾಲದಲ್ಲಿತ್ತು ಅಂದರೆ ಅದರ ಹಿಂದಿರದೆ ಅದು ಇಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಅದು ಹಿಂದೂ ಇರಬೇಕು, ಅದ್ರ ಹಿಂದೂ ಇರಬೇಕು, ಅದ್ರ ಹಿಂದೂ ಇರಬೇಕು. ನಿನಗೆ ಗೊತ್ತಿರೋದು ಮೂರು ಅವಸ್ಥೆ. ಒಂದು, ಹಿಂದಿದ್ದಿದ್ದು ಬಂತು, ಬಂದಿದ್ದಿದ್ದು ಹೋಯಿತು, ಹೋಯಿತು ಅಂದರೆ ಎಲ್ಲಿಗೋ ಹೋಯಿತು. ಆ ಎಲ್ಲಿಗೋ ಅನ್ನೋದಿದೆ, ಎಲ್ಲೋ ಇತ್ತು, ನೀನು ಅನುಭವಿಸಿದೀಯ. ಈ ಮೂರೂ ಸತ್ಯ, ಭೂತ, ವರ್ತಮಾನ, ಭವಿಷ್ಯ. ಈ ಮೂರೂ ಸತ್ಯ ಅಂದರೆ ಇನ್ನು 5,000 ವರ್ಷ ಅಲ್ಲ, 15,000 ವರ್ಷ ಆದರೂ ನಿಮ್ಮ ಅಪ್ಪನ ಆತ್ಮ ಇದ್ದೇ ಇರುತ್ತೆ. ಸಾವೆಲ್ಲಿ ಬಂತು? ಇದು ಎಂದೋ ಸುಮಾರೊಂದು 50-55 ವರ್ಷಗಳ ಹಿಂದೆ ಹೇಳಿದ ನಮ್ಮ ತಂದೆಯ ವ್ಯಾಖ್ಯಾನ ಸುಮಾರೊಂದು 25-30 ವರ್ಷ ಆದಮೇಲೆ ಭಗವದ್ಗೀತೆ ನಾನು ಗಂಭೀರವಾಗಿ ಓದಿದಾಗ ನನಗೆ ಅದು ಅರ್ಥ ಆಗಲಿಕ್ಕೆ ಇದು ಬುನಾದಿಯಾಯಿತು. ಕಬ್ಬಿಣದ ಕಡಲೆಯನ್ನಾಗಿ ಪರಿವರ್ತನೆ ಮಾಡಬಲ್ಲಂತಹ ಭಗವದ್ಗೀತೆಯ ಬೃಹಸ್ಪತಿಗಳಿದ್ದಾಗ ಅತ್ಯಂತ ಸರಳವಾಗಿ ಭಗವದ್ಗೀತೆಯನ್ನು ಮಂಡನೆ ಮಾಡಿದ್ದು ಡಿ ವಿ ಗುಂಡಪ್ಪನವರು ಜೀವನ ಧರ್ಮ ಯೋಗದಲ್ಲಿ. ಅಷ್ಟು ಹೇಳಿಕ್ಕೆ ಎಷ್ಟೆಲ್ಲ ಕೊಂಕಣ ಸುತ್ತ ಮೈಲಾರಕ್ಕೆ ಬಂದ ಹಾಗಾಯಿತು. ಇಂದಿನ ಸಂಚಿಕೆ ಮುಗಿಸೋಣವೇ? ನಮಸ್ಕಾರ. ಸ್ನೇಹಿತರೆ, ಡಾಕ್ಟರ್ ಪಾವಗಡ ಪ್ರಕಾಶ್ ಅವರ 2 ಯೂಟ್ಯೂಬ್ ಚಾನಲ್ಗಳಿಗೆ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಬೇಕು. ಒಂದು ತತ್ವಶಂಕರ ಅಂಥೇಳಿ, ಇನ್ನೊಂದು ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅಂಥೇಳಿ ಯೂಟ್ಯೂಬ್ ವಾಹಿನಿಗಳಿದ್ದಾವೆ. ಸಬ್ಸ್ಕ್ರೈಬ್ ಮಾಡಿ. ಅದ್ಭುತವಾದ ಜೀವನಕ್ಕೆ ಉಪಯೋಗ ಆಗುವಂತಹ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಧನ್ಯವಾದ ಗುರುಗಳೇ.